ಇನ್ನು ಚಿನ್ನದ ವ್ಯಾಪಾರಿಗೆ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾಗಿದೆ. ಇಂದು ವರ್ತೂರು ಪ್ರಕಾಶ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾರೆ. ಮತ್ತೊಂದೆಡೆ ಪ್ರಕರಣ ಸಂಬಂಧ ಹೊಸ ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇವೆ. ಶ್ವೇತಾ ಗೌಡ ಜ್ಯುವೆಲರಿ ಶಾಪ್ ಮಾಲೀಕರನ್ನೇ ವಂಚಿಸಿದ್ದ ಮಹಾನ್ ಐನಾತಿ. ನಯವಾದ ಮಾತಿನಿಂದಲೇ ಕೆಜಿ ಚಿನ್ನ ದೋಚಿದ್ದ ಕಿಲಾಡಿ. ಇದೇ ಕಿಲಾಡಿ ಜೊತೆ ಸ್ನೇಹ ಬೆಳೆಸಿದ್ದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೂ ಈಗ ಸಂಕಷ್ಟ ಎದುರಾಗಿದೆ. ವಂಚನೆ ಕೇಸ್ ಮಾಜಿ ಸಚಿವನಿಗೂ ಸುತ್ತಕೊಂಡಿದ್ದು ಇಂದು ವಿಚಾರಣೆ ಎದುರಿಸಿದ್ದಾರೆ. ಚಿನ್ನದ ವಂಚನೆ ಕೇಸ್ನಲ್ಲಿ ವರ್ತೂರು ಪ್ರಕಾಶ್ ವಿಚಾರಣೆ. ಮಾಜಿ ಸಚಿವ ಗುಲಾಬ್ ಜಾಮೂನ್ಗೆ 38 ಪ್ರಶ್ನೆ. ನವರತ್ನ ಜ್ಯುವೆಲರ್ಸ್ ಮಾಲೀಕರ ಜೊತೆ ನಯವಾಗಿ ಮಾತನಾಡಿದ್ದ ಶ್ವೇತಾ ಗೌಡ ಅಲಿಯಾಸ್ ಗೋಲ್ಡ್ ಶ್ವೇತಾ ಬರೋಬ್ಬರಿ 2 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪಡೆದಿದ್ಲು. ಚಿನ್ನದ ಹಣ ನೀಡದೆ ಮಾಲೀಕರಿಗೆ ವಂಚಿಸಿದ್ಲು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಶ್ವೇತಾ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಶ್ವೇತಾ ಗೌಡರಿಂದ ಚಿನ್ನ ಖರೀದಿ ಮಾಡಿದ್ದ ಚನ್ನಾರಾಮ್ ಎಂಬಾತನನ್ನು ಲಾಕ್ ಮಾಡಿದ್ದಾರೆ. ಇನ್ನು ಶ್ವೇತಾ ವಿಚಾರಣೆ ಮಾಡ್ತಿದ್ದಂತೆ ಒಂದೊಂದೇ ಸತ್ಯಗಳು ಹೊರಬರ್ತಿದ್ದು, ಶ್ವೇತಾ ಗೌಡಗೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೇಗೆ ಪರಿಚಯವಾಗಿದ್ರು ಅನ್ನೋದೇ ರೋಚಕವಾಗಿದೆ. ಫೇಸ್ಬುಕ್ ಮೂಲಕ ಗೆಳೆತನ. ಅಸಲಿಗೆ ವರ್ತೂರ್ ಪ್ರಕಾಶ್ ಅವರೇ ಫೇಸ್ಬುಕ್ ಮೂಲಕ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು ಎನ್ನಲಾಗ್ತಿದೆ. ಆ ಬಳಿಕ ಇಬ್ಬರ ನಡುವೆ ಚಾಟಿಂಗ್ ಶುರುವಾಗಿದೆ. ಆ ಬಳಿಕ ವರ್ತೂರ್ ಅವರಿಗೆ ಶ್ವೇತಾ ಚಿನ್ನಾಭರಣ ಉಡುಗೊರೆ ನೀಡಿದ್ಲಂತೆ. 3 ಬ್ರಾಸ್ಲೆಟ್, 1 ಉಂಗುರ, ಜೊತೆಗೆ ಅಕೌಂಟ್ಗೆ 10 ಲಕ್ಷ ಹಣ ಹಾಕಿದ್ಲಂತೆ. ವಿಷಯ ಏನು ಅಂದ್ರೆ, ಶ್ವೇತಾ ಗೌಡ ವಿಚಾರಣೆ ಮಾಡ್ತಿದ್ದಂತೆ ತನ್ನ ಬಿಗ್ ಗೆಳೆಯರಿಗೆ ಆಕೆ ಒಂದೊಂದು ಸ್ವೀಟ್ ಹೆಸರಿಟ್ಟು ನಂಬರ್ ಸೇವ್ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಶ್ವೇತಾ ಗೌಡ ತನ್ನ ಮೊಬೈಲ್ನಲ್ಲಿ ವರ್ತೂರ್ ಪ್ರಕಾಶ್ ಅವರ ಫೋನ್ ನಂಬರ್ ಅನ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ಲು. ಕೋಲಾರದ ಬಿಜೆಪಿ ಮುಖಂಡ ಓಂ ಶಕ್ತಿ ಚಲಪತಿ ನಂಬರ್ ಅನ್ನ ಮೈಸೂರ್ ಪಾಕ್ ಅಂತ ಸೇವ್ ಮಾಡ್ಕೊಂಡಿದ್ದ ಗೋಲ್ಡ್ ಬ್ಯೂಟಿ ಕೆಲ ರಾಜಕಾರಣಿಗಳಿಗೆ ರಸಗುಲ್ಲಾ ಅಂತಾನೂ ಹೆಸರಿಟ್ಟಿದ್ಲು. ಇನ್ನು ವರ್ತೂರ್ ಜೊತೆಗಿನ ಸ್ನೇಹ, ಹಣದ ವ್ಯವಹಾರದ ಬಗ್ಗೆ ಗೊತ್ತಾಗ್ತಿದ್ದಂತೆ ವರ್ತೂರ್ಗೂ ನೋಟಿಸ್ ಕೊಟ್ಟಿದ್ದ ಪೊಲೀಸರು ಇಂದು ವಿಚಾರಣೆಗೆ ಕರೆದಿದ್ರು. ಕೇಸ್ ಅದು ವಂಚನೆ ಪ್ರಕರಣ ರಿಜಿಸ್ಟರ್ ಆಗಿದೆ. ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಒಂದು ಜ್ಯುವೆಲರ್ಗೆ ವಂಚನೆ ಮಾಡಿರ್ತಕ್ಕಂಥದ್ದು 3.5 kg ಅಷ್ಟು ಚಿನ್ನವನ್ನು ತೆಗೆದುಕೊಂಡು ಹೆಚ್ಚಿನ ಬೆಲೆಗೆ ಮಾರಿಸ್ತೀನಿ ಅಂತೇಳಿ ವಂಚನೆ ಪ್ರಕರಣ ಕಮರ್ಷಿಯಲ್ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದೆ. ಅದರ ತನಿಖೆ ಈಗ ನಡೀತಾ ಇದೆ. ಇನ್ನು ಪೊಲೀಸರು ನೋಟಿಸ್ ಕೊಡ್ತಿದ್ದಂತೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಇಂದು ವಿಚಾರಣೆಗೆ ಹಾಜರಾಗಿದ್ರು. ಪುಲಕೇಶಿನಗರ ಉಪವಿಭಾಗದ ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ ವರ್ತೂರ್ 12.5 ಲಕ್ಷ ನಗದು, 3 ಬ್ರಾಸ್ಲೆಟ್, 1 ಚಿನ್ನದುಂಗುರವನ್ನ ವಾಪಸ್ ಕೊಟ್ಟಿದ್ದಾರೆ. ವಿಷಯ ಏನು ಅಂದ್ರೆ, ವರ್ತೂರ್ ಪ್ರಕಾಶ್ ಶ್ವೇತಾ ಗೌಡ ಕಳಿಸಿರೋ ಸಂದೇಶಗಳು ವೈರಲ್ ಆಗಿವೆ. ಶ್ವೇತಾ ಗೌಡ ಜೊತೆ ತಿರುಪತಿಗೆ ಹೋಗಲು ಟಿಕೆಟ್ ಕೂಡ ಬುಕ್ ಮಾಡಿರೋದು ಗೊತ್ತಾಗಿದೆ. ತಿರುಪತಿಯಲ್ಲೇ ಇಬ್ರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕೆ ಸಜ್ಜಾಗಿದ್ರು ಎನ್ನಲಾಗಿದೆ. ಆದ್ರೆ ವರ್ತೂರ್ ಮಾತ್ರ ಆಕೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ, ಗಿಫ್ಟ್ ಅಂತ ವಸ್ತುಗಳನ್ನ ಕೊಟ್ಟಿದ್ಲು, ಹೀಗ್ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ ಅಂದಿದ್ದಾರೆ. 100% ನಿರಾಧಾರ. ನಮ್ಗೂ ಆಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಎಲ್ಲಾ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, ಪರಿಚಯನೇ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ. ನನಗೆ ಪರಿಚಯ ಅಳುಬ್ರವರು. ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವರು ವರ್ತೂರ್ ಪ್ರಕಾಶ್ ಬಗ್ಗೆ ಏನು ಕೂಡ ಅವ್ರು ಹೇಳಿಲ್ಲ. ಜ್ಯುವೆಲರಿ ಶಾಪ್ ಅವರು ಏನು ಈಕೆ ಒಡವೆ ತಗೊಂಡೋಗಿದ್ದಾಳೆ, ವರ್ತೂರ್ ಪ್ರಕಾಶ್ ಪರಿಚಯ ಮಾಡಿಸಿದ್ರು, ಅಷ್ಟು ಬಿಟ್ರೆ ಅವ್ರೇನು ನನ್ನ ಮೇಲೇನು ಹೇಳಿಲ್ಲ. ಒಂದು ಈಕೆ ಕೂಡ ನನ್ನ ಮೇಲೇನು ಹೇಳಿಲ್ಲ. ವರ್ತೂರು ಹೀಗೆ ಹೇಳಿದ್ರೆ ದೂರುದಾರ ಸಂಜಯ್ ಭಾಪ್ನಾ ಮಾತ್ರ ವರ್ತೂರ್ ಪ್ರಕಾಶ್ ಅವರ ಜೊತೆಯಲ್ಲೇ ಆಕೆ ನಮ್ಮ ಶಾಪ್ ಬಂದಿದ್ಲು ಅಂತಾರೆ. ಇವ್ರು ನಮ್ಮ ಅಂಗಡಿಗೆ ವರ್ತೂರ್ ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು ಅವ್ರ ಜೊತೆಗೆ. ಆಮೇಲೆ ಇದು ಲಾಸ್ಟ್ ನಲ್ಲಿ ಬಂದ್ಬಿಟ್ಟು 2 kg 900 ಗ್ರಾಮ್ ಬಾಕಿ ಇಟ್ಬಿಟ್ಟು, ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICU ನಲ್ಲಿ ಇದ್ದೀನಿ, ಹಾಸ್ಪಿಟಲ್ ನಲ್ಲಿ ಇದ್ದೀನಿ, ಈ ತರ. ಅಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ತರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದೆ. ಆರಂಭದಲ್ಲಿ ಚಿನ್ನದ ಉಡುಗೊರೆ ಕೊಟ್ಟು ದೊಡ್ಡವರ ಜೊತೆ ಸ್ನೇಹ ಬೆಳೆಸ್ತಿದ್ದ ಶ್ವೇತಾ ಬಳಿಕ ಅವರನ್ನೇ ಬಳಸಿಕೊಂಡು ಚಿನ್ನದ ವ್ಯಾಪಾರಿಗಳಿಗೆ ಯಾಮಾರಿಸ್ತಿದ್ಲು. ಆಕೆ ಬಲೆಗೆ ಬೀಳ್ತಿದ್ದಂತೆ ಆಕೆ ಜೊತೆ ಸಂಪರ್ಕದಲ್ಲಿದ್ದ ವರ್ತೂರಿಗೂ ವಿಚಾರಣೆ ಬಿಸಿ ತಟ್ಟಿದೆ. ಶಿವಪ್ರಸಾದ್ ಜೊತೆ ರಾಜಪ್ಪ, TV9 ಬೆಂಗಳೂರು.